ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಈ ಒಂದು ಡೇಟ್ ಆಫ್ ಬರ್ತ್ ಕುರಿತಾಗಿ ನಾನು ಕೇಳ್ತಾ ಇದ್ದೆ, ಯಾವ ಒಂದು ದೇವರ ಆರಾಧನೆ ಅಥವಾ ಜಾಸ್ತಿ ಪೂಜೆ ಮಾಡೋದ್ರಿಂದ ಲೈಫಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತ 1 ಮತ್ತು 2ನೇ ತಾರೀಕು ಅವ್ರ ಕುರಿತಾಗಿ ತಿಳಿಸಿದ್ರಿ ನೀವು ಈ ಹಿಂದೆ ವಿಡಿಯೋಸಲ್ಲಿ. ಇನ್ನು ಈ ಒಂದು 3ನೇ ತಾರೀಕು, 12, 21 ಮತ್ತು 30ನೇ ತಾರೀಕು ಹುಟ್ಟಿರೋರು, ಯಾವ ಒಂದು ದೇವರ ಒಂದು ಆರಾಧನೆ ಹೆಚ್ಚಾಗಿ ಮಾಡಿದ್ರೆ ಸಕ್ಸಸ್ ಕಾಣ್ಬೋದು? ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, 3 ನಿಮಗೆ ಇಂಡಿಕೇಟ್ ಮಾಡೋದೇ ಬೃಹಸ್ಪತಿ, ಗುರು. ನೀವು ಗುರು ಅಂದ ಕೂಡಲೇ ಹೇಗೆ ತೆಗೆದುಕೊಳ್ತೀರಂತಂದರೆ, ಸಾಯಿಬಾಬಾನೋ ದತ್ತಾತ್ರೇಯನೋ ಅಥವಾ ನಿಮಗೆ ಯಾರಾದರೂ ದಾರಿ ತೋರಿಸಿರೋಂಥ ಗುರುಗಳೆಲ್ಲರೂ ಆಗ್ತಾರೆ. ಆದರೆ ದೇವಗುರು ತಗೋಬೇಕು ನೀವು. ದೇವಗುರು ಯಾರು ಅಂತಂದರೆ ಬೃಹಸ್ಪತಿ. ಮತ್ತು ನಮಗೆ ಗುರುಗಳ ರೂಪದಲ್ಲಿ ಕಂಗೊಳಿಸುವಂಥದ್ದು 3 ದೇವರುಗಳು ಭಾಳ ಚೆನ್ನಾಗಿ ನಮಗೆಲ್ಲರೂ ಕೂಡ ಜನಜನಿತ. ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವ ಮಹೇಶ್ವರ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಪೂಜಿಸುವಂಥದ್ದು 3 ಸಂಖ್ಯೆಗೆ ಸಂಬಂಧಪಡುವಂಥದ್ದು. ಈ 3 ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರುವಂಥವರು ಈ ಗುರುಗಳ ಸ್ಮರಣೆ ಇಲ್ಲದೆ ಅವರಿಗೆ ಬೆಳಕಾಗಲ್ಲ, ಆಗಬಾರದು ಕೂಡ, ಆದರೂ ಅದು ಕತ್ತಲೆ. ಹಾಗೆ ಗುರುವಿನ ಸದೃಢ ಬಲ ನಿಮಗೆ ಯಾವಾಗಲೂ ಕಾಯಬೇಕು ಅಂತಂದರೆ 100ಕ್ಕೆ 100 ಗುರುಗಳ ಆರಾಧನೆ ಹೆಚ್ಚಿಗಿರಬೇಕು. ಆಮೇಲೆ 3 ಡೇಟ್ ಇರೋರು ಸಾಧ್ಯ ಆದಷ್ಟು ಕೂಡ ಲಾಸ್ಟ್ ನಿಮ್ಮ ಮೊಬೈಲ್ ಸಂಖ್ಯೆ ಕೂಡ 3 to 4 ಡಿಜಿಟ್ಸ್ ನಿಮಗೆ 3 ಇದ್ದರೆ ಬಹಳ ಉತ್ತಮ, ಬಹಳ ಚೆನ್ನಾಗಿರೋವಂಥದ್ದು. ಒಂದೊಂದು ಬಾರಿ ಗುರು ನಿಮಗೆ ಈ ನಂಬರ್ ಇಟ್ಕೊಂಡಿದ್ರು ಕೂಡ ನಿಮಗೆ ಮೈನಸ್ ಆಗ್ತಾಯಿದೆ ಅಂತಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಅದೇ ನಂಬರಲ್ಲಿ 8 ಇದ್ದರೆ ಸ್ವಲ್ಪ ಕಷ್ಟವಾದೀತು. 3 ಇರ್ತಕ್ಕಂಥವ್ರಿಗೆ 6 ಇದ್ದರೂ ಕೂಡ ಸ್ವಲ್ಪ ಕಷ್ಟವಾದೀತು, ನಿಧಾನ ಆಗುವಂಥದ್ದು ಪ್ರಗತಿಯಲ್ಲಿರುತ್ತೆ. ಇನ್ನು ಇವರು ಆರಾಧನೆ ಮಾಡುವಂಥದ್ದು ಲಗ್ನ ರಾಶಿಯ ಜೊತೆಗೆ 3 ಸಂಖ್ಯೆಗೆ ಸಂಬಂಧಪಟ್ಟ ದೇವಗುರು ಆಗಿರತಕ್ಕಂತಹ ಬೃಹಸ್ಪತಿಯನ್ನು ಆಡಿಕೊಂಡಾಡಬೇಕು. ಅದರಲ್ಲೂ ಸ್ವಲ್ಪ ಹೆಚ್ಚಿನ ಆಧ್ಯಾತ್ಮಿಕತೆ ಒಲವಿರುವಂಥವರು ಬುದ್ಧ ಹೇಗೆ ಬೋಧಿ ವೃಕ್ಷದ ಕೆಳಗಡೆ ಆತ ಆ ಒಂದು ಸ್ಥಿತಿಯನ್ನು ತಲುಪೋದ್ನೋ, ಆ ಆನಂದದ ಸ್ಥಿತಿಯನ್ನು ಇವ್ರುಗಳಿಗೆ ಒಂದು ವೃಕ್ಷ, ಈ 3ನೇ ತಾರೀಕಿನವರೆಗೆ ಒಂದು ವೃಕ್ಷ ಅಂತಂದರೆ ಅದು ಅರಳಿ ಮರ. ಆ ಅರಳಿ ಮರದ ಕೆಳಗಡೆ ದಿನಕ್ಕೆ 1 ಬಾರಿ, ಅಂದರೆ ದಿನಕ್ಕೆ 1 ಅಂತಂದರೆ ಸಾಧ್ಯ ಆದರೆ ಡೈಲಿ ಒಂದು 10 ನಿಮಿಷ ಅದು ಕುಳಿತುಕೊಂಡು ಪ್ರಾರ್ಥನೆ ಮಾಡುವಂಥದ್ದು. ಆಗಲಿಲ್ಲ ಅಂತಂದರೆ ಗುರುವಾರ ಸಂಖ್ಯೆನೂ 3, ನಿಮ್ಮ ಡೇಟ್ ಆಫ್ ಬರ್ತ್ ಸಂಖ್ಯೆನೂ 3 ಆದ್ದರಿಂದ ನೀವು ಒಂದಷ್ಟು ದಿನ ಪರೀಕ್ಷೆ ಮಾಡಬೇಕು ಅಂತಂದರೆ, ಮನೆ ದೇವರನ್ನು ಪೂಜಿಸಿದಾಯಿತು, ಇಷ್ಟು ದೇವರನ್ನು ಪೂಜಿಸಿದಾಯಿತು, ನಕ್ಷತ್ರ ರಾಶಿ ಹೋಮ ಎಲ್ಲ ಆಯಿತು ಅಂತಂದರೆ ಒಮ್ಮೆ ನಿಮ್ಮ ದಿನಾಂಕದ ಆ ಒಂದು ದಿನಕ್ಕೆ ಸಂಬಂಧಪಟ್ಟ ಗುರು, ಇದು ಗುರುವಾರ 16 ಗುರುವಾರ ಕಾಲ ನೀವೇನಾದರೂ ಮಾಡ್ತೀನಿ ಅಂತಂದರೆ ಆ 16 ಗುರುವಾರಗಳು ಅತ್ಯಂತ ಅದ್ಭುತವನ್ನು ತಂದುಕೊಡುತ್ತೆ. ಏನು ವಿಶೇಷ ಅಂತಂದರೆ, ನಿಮ್ಮಲ್ಲಿ ಎಲ್ಲವೂ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿರ್ತಾರೆ, ಹೇಳಬೇಕಾದ್ರೆ ನಿಮ್ಗೆ ಗೊತ್ತಾಗ್ತಿರತಕ್ಕಂಥದ್ದು ಒಂದೊಂದು ಬಾರಿ ಚಡಪಟಿಕೆ ಇರುತ್ತೆ, ಇದರಿಂದ ಹೊರಗೆ ಬರುತ್ತೀರಿ. ಯಾರು ಇವರೆಲ್ಲ ಅಂತಂದರೆ, ಬಹುಶಃ ನಾನು ಯಾಕೆ 16 ಹೇಳಿದೆ ಅಂತಂದರೆ, ಕೇತುವಿಗೆ ಸಂಬಂಧಪಟ್ಟ ದೋಷ ಕೆಲವರಿಗೆ ಈ 3ನೇ ತಾರೀಕು ಡೇಟ್ನವ್ರಿಗೆ ಆವಾಗವಾಗ ಕಾಡೋ ಸಾಧ್ಯತೆ ಇದ್ದರೆ ನಿಧಾನ ಆಗ್ತಾ ಇರುತ್ತೆ, ಮಂದ ಆಗ್ತಾ ಇರುತ್ತೆ, ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಳ್ತಾನೆ ಇರುತ್ತೆ. ಎಷ್ಟು ಆಧ್ಯಾತ್ಮ ಹೋದರೂ ಕೂಡ ಅವ್ರು ಮುಂದುವರೆಗೆ ಸಾಧ್ಯ ಆಗಲ್ಲ. ಯಾಕೆ ಮುಂದುವರೆಗೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಈ ಡೇಟ್. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, 16 ಆಯ್ಕೆ ಮಾಡಿದ್ದೀನಿ. ಆ 16 ಗುರುವಾರಗಳನ್ನು ನೀವೇನಾದರೂ ಕೂಡ ನಿಮ್ಮ ಹತ್ರ ಎಷ್ಟೇ ಪ್ರಕಾಂಡ ಪಾಂಡಿತ್ಯವಿದ್ದರೂ ಕೂಡ ಉದ್ಧಾರದ ಹೇತು ಕಡೆ ನಾವು ನಡೆಯಲಿಲ್ಲವೆ ಅಂತಂದರೆ 16 ಗುರುವಾರಗಳನ್ನ ನೀವು ಜಾಸ್ತಿ ಏನಿಲ್ಲ, ಒಂದು 10 ನಿಮಿಷ ಆದರೂ ಕೂಡ ಈ ಮಂತ್ರ ಹೇಳ್ಕೊಳ್ಳೋದು, ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಬರೋದು, ಮೇಲೆ ಆ ಮರವನ್ನು ಒಮ್ಮೆ ದಿಟ್ಟಿಸಿ ನೋಡುವಂಥದ್ದು. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋ ಮಂತ್ರವನ್ನು ಹೇಳ್ತಾ ಬರೋದು. ಅಥವಾ ಗುರು ಕವಚವನ್ನು, ಗುರು ಸ್ತೋತ್ರವನ್ನು 3ನೇ ಡೇಟ್ ಹುಟ್ಟಿರೋ ಹೇಳ್ತಾ ಬನ್ನಿ. ನೀವು ಜಾಸ್ತಿ ಬೇಡ, 16 ಗುರುವಾರ ಎಲ್ಲಾದರೂ ಒಂದು ಮರ, ಎಲ್ಲಾದರೂ ಒಂದು ಅಶ್ವತ್ಥ ಕಟ್ಟೆ ನೀವು ಅಭ್ಯಾಸ ಮಾಡ್ಕೊಳ್ಳಿ, ಪರೀಕ್ಷೆ ಮಾಡಿ ನೋಡಿ.
ಸೊ 3, 12, 21, 30ನೇ ತಾರೀಕು ಈ ಒಂದು ಡೇಟ್ಸಲ್ಲಿ ಹುಟ್ಟಿರೋರು 16 ಗುರುವಾರಗಳನ್ನ ಹೇಗೆ ಬಳಸ್ಕೊಳ್ಬೇಕು. 3 ಅಂತಂದರೆ ಗುರುವಿನ ಸಂಖ್ಯೆ, ಅದೆಲ್ರಿಗೂ ಕೂಡ ಗೊತ್ತಿದೆ ಅನ್ನೋದ್ರ ಕುರಿತಾಗಿ ನೀವು ತಿಳಿಸ್ಕೊಟ್ರಿ. ಸೊ ಇವರು ಪರೀಕ್ಷೆ ಮಾಡಿ ನೋಡಿದ್ರೆ ಜೀವನದಲ್ಲಿ ಸಕ್ಸಸ್ನ ಹೇಗೆ ಕಾಣ್ತಾರೆ. 16 ಆ ಒಂದು ಸಂಖ್ಯೆ 7 ಬರುತ್ತೆ. ಸೊ ಅದನ್ನು ಕೂಡ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಬಹಳ ಸೂಕ್ತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನೀವೇನಾದರೂ ಈ ದಿನಾಂಕದಲ್ಲಿ ಹುಟ್ಟಿದ್ದೀರಾ ಅಂತಂದರೆ ನೀವು 16 ಗುರುವಾರಗಳನ್ನು ಹೇಗೆ ಬಳಸ್ಕೊಳ್ಬೇಕು, ನಿಮ್ಮ ಲೈಫ್ನಲ್ಲಿ ಸಕ್ಸಸ್ ಕಾಣಬೇಕು ಅಂತಂದರೆ ಈ ವಿಚಾರವಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.